ಸುಮಾರು 39,000 ಕೋಟಿ ಗ್ಯಾರಂಟಿಗಳು ಕೊಟ್ಟಿದೀವಲ್ಲ, ಅದನ್ನ ಬೇಕು ಅಂತೀರೋ ಬೇಡ ಅಂತೀರೋ? ಅಲ್ಲ, 39,000 ಕೋಟಿ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದೀವಲ್ಲ ಈ ವರ್ಷ, ಅದನ್ನ ಸ್ವಾಗತ ಮಾಡ್ತೀರೋ ಇಲ್ವೋ? ಅದು ಪೂರ್ತಿ ಇಂಪ್ಲಿಮೆಂಟ್ ಆಗಲ್ಲ. ಎಲ್ಲಿ ಇಂಪ್ಲಿಮೆಂಟ್ ಆಗೈತಿ? ನಿರುದ್ಯೋಗ ಯುವಕರಿಗೆ ಎಲ್ಲಿ ಕೊಡ್ಲಾಕತ್ತೀರಿ? ಲಕ್ಷ್ಮಿ ಭಾಗ್ಯಲಕ್ಷ್ಮಿ ನಾವು ಜನವರಿ ಕೊಡ್ತೀವಿ ಅಂತ ಹೇಳಿದ್ದು. ಭಾಗ್ಯಲಕ್ಷ್ಮಿ ಹೇಳಪ್ಪ, ಇಲ್ಲಿ ದುರ್ಭಾಗ್ಯಲಕ್ಷ್ಮಿ ಆಗೈತಿ. ನೀವಿಲ್ಲ, ಇವರ ಸೀನಿಯರ್ ಮೆಂಬರ್. ಸುಮಾರು 5.5 ಲಕ್ಷ ಮಹಿಳೆಯರಿಗೆ ರೊಕ್ಕನೇ ಜಮಾ ಆಗಿಲ್ಲ. ಇವರ ಸೀನಿಯರ್ ಮೆಂಬರ್. ಹೌದು, ಹೇಳ್ತೀರಿ ನೋಡ್ರಿ, ನಾವು ಫ್ಯಾಕ್ಟ್ ದಟ್ ನಾವು 170 ರೂಪಾಯಿ ಕೊಡ್ತಾ ಇಲ್ಲ ರೈತರಿಗೆ ಕೊಡೋ ಫ್ಯಾಕ್ಟ್ ದಟ್ ಬಸ್ಗಳಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇಲ್ಲ ಮಹಿಳೆಯರಿಗೆ. ಅಲ್ರೇ ಮುಖ್ಯಮಂತ್ರಿಗಳ ಬರೀ 2,000 ಫ್ರೀಯಾಗಿ ಕೊಡ್ತಾ ಇಲ್ಲ. ಅಲ್ಲ, ರೈತರಿಗೆ ಬರ ಇದ್ರಾಗ ಬರೀ 2,000 ಹೋಗ್ತಿರಲಿಲ್ಲ ಅವ್ರು. ಹೇಳ್ರಿ, ನೀವು ಬರೀ ಕೇಂದ್ರ ಸರ್ಕಾರ ಅದೇ ಕತ್ತಿ ಹೇಳ್ರಿ. ನಿಮ್ಮ ಸಂಪನ್ಮೂಲ ನೀವು ಮಾಡಿದಂತ ಗ್ಯಾರಂಟಿಗಳಿಗೆ ನಿಮ್ಮ ಆರ್ಥಿಕ ವ್ಯವಸ್ಥೆ ಮಾಡ್ಬೇಕು. ಸೋಮ ಇಲೆಕ್ಷನ್ದಾಗ ಯಾಕೆ ನೀವು ಯಾಕೆ ಕೃಷಿ ಭಾಗ್ಯ ಯಾಕೆ ನಿಲ್ಸಿದ್ರಿ? ಕೃಷಿ ಭಾಗ್ಯ ಯಾಕೆ ನಿಲ್ಸಿದ್ರಿ? ಕೃಷಿ ಭಾಗ್ಯ ಯಾಕೆ ನಿಲ್ಸಿದ್ರಿ? ಯಾವ್ದಾದ್ರು 4,000 ರೂಪಾಯಿ ಯಾಕೆ ನಿಲ್ಸಿದ್ರಿ? ಅದನ್ನ ನೀವು ಹೇಳ್ರಿ. ಕೂತ್ಕೊಳ್ಳಿ, ಬಜೆಟ್ ಮಂಡಿಸುವಾಗ ಅವೆಲ್ಲ ಮಾತಾಡಿ. 4,000 ಕೊಡುವಂತ ಇವರು ಕೃಷಿ ಭಾಗ್ಯ ನಿಲ್ಸ್ಬಿಟ್ಟಿದ್ರು, ಅದನ್ನ ಮತ್ತೆ ಪ್ರಾರಂಭ ಮಾಡೋದು. ಅದಕ್ಕೋಸ್ಕರ 100 ಕೋಟಿ ರೂಪಾಯಿನ ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಪೂರಕ ಅಂದಾಜುಗಳಲ್ಲಿ ತಗೊಬಂದಿದ್ದೀವಿ. ಮಾಹಿತಿ ಇಟ್ಕೊಂಡು ಮಾತಾಡಿ ದಯವಿಟ್ಟು. ಏನು ಗೊತ್ತಿದ್ದೇನೆ ಮಾತಾಡಿದ್ರೆ ಸರಿ ಹೋಗೋದಿಲ್ಲ. ಆಮೇಲೆ ಮಾಹಿತಿ ಇಟ್ಕೊಂಡು ಮಾತಾಡಿ. ಮಾಹಿತಿ ಏನು ತಪ್ಪಾಯ್ತಿಲ್ಲ. 1 ಕೋಟಿ ಭಾಗ್ಯಲಕ್ಷ್ಮಿ ಹೋಗ್ತಾ ಉಂಟು. ಮಾಡಕ್ ಹೋಗೋದಿಲ್ಲ. ನಿರುದ್ಯೋಗಿ ಯುವಕರು 74 ಕೋಟಿ ಮೇಲೆ ಇರ್ತಕ್ಕಂಥ ಯೋಜನೆಗಳನ್ನು ಮಾತ್ರ